ಮಾಡ್ತಾ ಇದ್ದೀನಿ. ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೈಟ್ ತಿಂದಿರಾ ಕುಡಿದಿರಾ ನಾನು ಇದನ್ನು ಬರ್ಸ್ಕೊಂಡಿದ್ದೀನಿ. ತುಂಬ ಅಪ್ಡೇಟೆಡ್ ವರ್ಷನ್, ತುಂಬ ಕೆಲಸ ಇದೆ ನನಗೆ. ಒಳ್ಳೆ ಗಂಡನ ಕೊಡಲಿ ಅಂತ ಕ್ಲೀನಾಗಿ ಕುತ್ಕೊಳ್ಳಿ. ಮಧ್ಯೆ ಒಂದು ಸ್ವಲ್ಪ ಸೆಕೆಂಡ್ PUC 1 ವರ್ಷಕ್ಕೆ 2 ವರ್ಷ ನೀವು ಆರಾಮಾಗಿ ಮುಂದೆ ಮಲ್ಕೊಬಿಡ್ತೀವಿ. ಹಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಗೈಸ್, ನಾನು ಎಂಥ ಕೆಲಸ ಮಾಡ್ತಾಯಿದ್ದೀನಿ ಇವತ್ತು. ಎಂಥ ಕೆಲಸ ಅಲ್ಲ, ಎಂಥ ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ, ನಾನು ಇವಾಗ ಡ್ರಾಯಿಂಗ್ ಬಿಡಿಸ್ತಾ ಇದ್ದೀನಿ ಗೈಸ್. ಇವಾಗ ನಾನು ಡ್ರಾಯಿಂಗ್ ಬಿಡಿಸ್ತಾ ಇದ್ದೀನಿ. 1 ನಿಮಿಷ. ಸೊ ಯಾರು ಡ್ರಾಯಿಂಗ್ ಅಂದರೆ ನಮ್ಮ ಮನೆ ದೇವರು ಡ್ರಾಯಿಂಗ್ ಮಾಡ್ತಾಯಿದ್ದೀನಿ. ಇಲ್ಲೊಂದು ಫೋಟೋ ಇತ್ತಲ್ಲ, ಅದನ್ನು ನಾನು ತೆಗ್ದುಬಿಟ್ಟಿದ್ದೆ. ಸೊ ಆ ಪ್ಲೇಸ್ಗೆ ಇವಾಗ ನಾನೇ ಸ್ಕೆಚ್ ಮಾಡಿ ಹಾಕೋಣ ಅಂದ್ಬಿಟ್ಟು ಶಿವಾದು ಡ್ರಾಯಿಂಗ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಗೈಸ್. ಆ್ಯಂಡ್ ಹಾಗೆ ಇಲ್ಲಿ ಒಂದು ಮಾರ್ಕ್ ಕಾಣ್ತಾ ಇರಬೇಕಲ್ವ, ವೈಟ್ ಪ್ಯಾಚ್, ಅದು ವಿಟಮಿನ್ ಇಲ್ಲದೆ ಬಂದಿದೆ ಗೈಸ್. ಹಾಗಾಗಿ ನೀವು ಚೆನ್ನಾಗಿ ನೀರು ಕುಡೀರಿ, ವೆಜಿಟೇಬಲ್ಸ್ ತಿನ್ನಿ. ನಾನು ತಿನ್ನಲ್ಲ, ತಿಂದಿರಾ ಕುಡಿದಿರಾ ನಾನು ಇದನ್ನು ಬರ್ಸ್ಕೊಂಡಿದ್ದೀನಿ. ಹಾಗೆ ನೀವು ಇದೇ ಥರ ಮಾಡ್ಕೊಳ್ಳಿ. ಹಾಗಾಗಿ ಚೆನ್ನಾಗಿ ನೀರು ಕುಡೀರಿ, ಹಾಗೆ ವೆಜಿಟೇಬಲ್ಸ್ ತಿನ್ನಿ, ಚೆನ್ನಾಗಿ ಟೈಮಿಗೆ ಊಟ ಮಾಡಿ. ಏನಮ್ಮ ನಗ್ತೀಯಾ? ನಾನು ತಿಂದ್ರೆ ತಾನೇ ಬೇರೆಯವ್ರಿಗೆ ಹೇಳ್ಬೇಕು. ಇರಲಿ ಗೈಸ್, ನಮ್ಮ ಅಜ್ಜಿ ಎಂಥ ಅಪ್ಡೇಟೆಡ್ ವರ್ಷನ್ ಅಂದರೆ ತುಂಬ ಅಪ್ಡೇಟೆಡ್ ವರ್ಷನ್ ಗೈಸ್. ಏನಕ್ಕೆ ಅಂದರೆ ನಮ್ಮ ಅಜ್ಜಿ ಯೂಸ್ ಮಾಡ್ತಾರೋ ಫೋನ್ ಬಂದ್ಬಿಟ್ಟು, ನಮ್ಮ ಅಜ್ಜಿ ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಾರೋ, ಸ್ಕ್ರೀನ್ ಟಚ್ ಫೋನ್ ಯೂಸ್ ಮಾಡ್ತಿದ್ದಾರೆ. ಆ್ಯಂಡ್ ಫುಲ್ ಏನು ರೀಲ್ಸ್ ಅಂತೆ, ಫೇಸ್ಬುಕ್ ಅಂತೆ ಎಲ್ಲ ನೋಡ್ಕೊಂಡಿರ್ತಾರೆ. ಗೇಮ್ಸ್ ಆಡೋದು, ಹೆವಿ ಗೇಮ್ಸ್. ನಾನೇ ಅಷ್ಟು ಫೋನ್ ನೋಡ್ತಾರೆ ನಮ್ಮ ಅಜ್ಜಿ ನಮ್ಮ ಮನೇಲಿ. ಕರೆಕ್ಟ್ ತಾನೇ? ನಿಜ ಹೇಳಮ್ಮ. ನೋಡಿ, ನನಗಿಂತ ಜಾಸ್ತಿ ನೋಡ್ತಾರೆ ಅಂದ್ಬಿಟ್ಟು ಏನಿಲ್ಲ ಮಾಡ್ತಾರೆ. ಸರಿ, ಓಕೆ, ಇವಾಗೆಲ್ಲ ಸ್ಟಾರ್ಟ್ ಮಾಡೋಣ ಬನ್ನಿ. ಗುಡ್ ಮಾರ್ನಿಂಗ್. ನಾನೇನೆ ಡ್ರಾಯಿಂಗ್ ಮಾಡಿ ಮುಗಿಸ್ದೆ. ಆದರೆ ನಾನು ಡ್ರಾಯಿಂಗ್ ತೋರ್ಸೋಕ್ಕಾಗಿಲ್ಲ ಗೈಸ್. ಅದೇನು ತೋರ್ಸೋಕ್ಕಾಗಿಲ್ಲ ಅಂದರೆ, ಡ್ರಾಯಿಂಗ್ ಮಾಡೋಷ್ಟು ಲೇಟ್ ಆಯಿತು. ಅದಾದಮೇಲೆ ಊಟ ಮಾಡಿದ್ಮೇಲೆ ಹಂಗೆ ಮಲ್ಕೊಬಿಟ್ಟೆ, ಅದಕ್ಕೆ ತೋರ್ಸೋಕ್ಕಾಗಿಲ್ಲ. ಆ್ಯಂಡ್ ಇವಾಗ ನಾನು ಡ್ರಾಯಿಂಗ್ನ ತೋರಿಸ್ತೀನಿ. ಆ್ಯಂಡ್ ಮೋರ್ ಓವರ್ ನಾನು ಬೆಳಗ್ಗೆ ತುಂಬ ಕೆಲಸ ಮಾಡಿದ್ದೀನಿ. ಎಂತಕ್ಕೆ ಏನೇನು ಕೆಲಸ ಮಾಡಿದ್ದೀನಿ ಅಂದರೆ, ಗೆದ್ದು ಕಸ ಓಡಿಸ್ದೆ, ಎಲ್ಲ ಕೂಡ ಓಡಿಸ್ದೆ, ಹಾಗೆ ರಂಗೋಲಿ ಕೂಡ ಹಾಕ್ದೆ. ನಮ್ಮ ಸೂರ್ಯ ಸ್ವಲ್ಪ ಡ್ಯಾಮೇಜ್ ಮಾಡಿಬಿಟ್ಟಿದ್ದಾನೆ ಅದಕ್ಕೆ. ಆ್ಯಂಡ್ ಇವಾಗ ನಾನು ಪೂಜೆ ಕೂಡ ಮಾಡಬೇಕು. ತುಂಬ ಕೆಲಸ ಇದೆ ನನಗೆ. ಆಮೇಲೆ ಇವಾಗ ನಮ್ಮ ಸೂರ್ಯ ಏನು ಮಾಡ್ತಿದ್ದಾನೆ ಅಂದರೆ, ಸೂರ್ಯ ಹಾಯ್ ಮೋತಿ ಹಾಯ್ ಮೇಡಮ್. ಬರೀ ಡವ್. ನಮ್ಮನೇಲಿ ಎಲ್ಲರೂ ತುಂಬ ಡೌರಾಣಿಗಳು ಗೈಸ್. ಅದರಲ್ಲಿ ಟಾಪ್ 1 ಯಾರು ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಆಮೇಲೆ ಇವಾಗ ಸರಿ ಗೈಸ್, ನಾನು ಸ್ನಾನ ಆದಮೇಲೆ ಮತ್ತೆ ನಿಮ್ಮನ್ನ ಸಿಗ್ತೀನಿ. ಸೊ ಗೈಸ್, ನಂದು ಫ್ರೆಶ್ ಅಪ್ ಆಗಿ ಕೂಡ ಆಯಿತು. ಆ್ಯಂಡ್ ಇವಾಗ ನಾನು ಹೋಗ್ಬಿಟ್ಟು ದೇವ್ರ ಪೂಜೆ ಮಾಡಬೇಕು. ಸೊ ಬನ್ನಿ ಹೋಗೋಣ. ಸೊ ಗೈಸ್, ಇವಾಗ ಕೂದಲು ತುಂಬ ಡಿಸ್ಟರ್ಬ್ ಮಾಡ್ತಾಯಿದ್ದೆ ನಮಗೆ. ತುಂಬ ಡಿಸ್ಟರ್ಬ್ ಮಾಡ್ತಾಯಿದ್ದೆ ಗೈಸ್. ಅದಕ್ಕೆ ನಾನು ಇವಾಗ ಸ್ವಲ್ಪ ಕ್ಲಿಪ್ ಹಾಕ್ತೀನಿ. ಅಲ್ಲಿ ನಮ್ಮ ಮಮ್ಮಿದು ಮತ್ತೆ ನನ್ನ ಫೋಟೋ ಕಾಣಿಸ್ತಾ ಇದೆಯಾ? ಅದು ನಾನೇ ನಮ್ಮಮ್ಮ ಬರ್ಡೇಗೆ ಗಿಫ್ಟ್ ಕೊಟ್ಟಿದ್ದು. ಹಂಗಿರಿ, ನಮ್ಮ ಸೂರ್ಯ ತೋರಿಸ್ತೀನಿ. ಅವನು ಆ್ಯಕ್ಚುಲಾಗಿ ಏನು ಗೊತ್ತಾ, ಅವನು ಕರೆಕ್ಟಾಗಿ ಇರ್ತಾನೆ ಆಯಿತಾ. ದೆನ್ ಲೇಟರ್ ವಿಡಿಯೋ
ದೆನ್ ಅವ್ನು ಆ್ಯಕ್ಚುಲಿ ಕರೆಕ್ಟಾಗಿ ಇರ್ತಾನೆ, ಫುಲ್ಲು ಮೂತಿ ಎಲ್ಲ ಸರಿ ಮಾಡ್ಕೊಂಡಿರ್ತಾನೆ. ಆದರೆ ಕ್ಯಾಮ್ರಾ ಹತ್ರ ಹೋಗಿದ ತಕ್ಷಣ ಅದು ಮುಂದೆಗಡೆ ಅಲ್ಲ ಆಚೆಗೆ ಹಾಕ್ಬಿಟ್ಟಿರ್ತಾನೆ. ಅದೇನಕ್ಕೆ ಹಾಕ್ತಾನೆ ಅಂತ ಗೊತ್ತಿಲ್ಲ. ಈಗ ಇದೆಲ್ಲ ರೆಡಿ ಮಾಡಿಕೊಂಡೆ. ನೋಡಿ, ಹೂವು ಮುಡಿಸಿದ್ದೀನಿ ಎಲ್ಲರಿಗೂ. ಹಾಗೆ ನಾನು ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೀನಿ ಅಂದರೆ ಗೈಸ್, ಒಳ್ಳೆಯ ಆರೋಗ್ಯ, ಆಯಸ್ಸು, ಹಾಗೆ ಏನಂತಾರೆ ಅದನ್ನು, ಆರೋಗ್ಯ ಕುಟ್ಟಿ ಕಾಪಾಡಲಿ ಅಂತ. ಆ್ಯಂಡ್ ನಾನು ಆಲ್ಸೋ ಗೈಸ್ ನಾನು ಏನಂತ ಬರ್ಕೋತೀನಿ ಅಂದರೆ, ಒಳ್ಳೆ ಆಯಸ್ಸು, ಆರೋಗ್ಯ, ಸಂತೋಷ ಎಲ್ಲ ಕೊಟ್ಟು ಕಾಪಾಡಿ. ಹಾಗೆ ಮೇನಾಗಿ ವಿದ್ಯಾ ಬುದ್ಧಿ ಕೊಡಬೇಕು. ಬುದ್ಧಿ ಇದೆ ಗೈಸ್, ವಿದ್ಯೆನೂ ಇದೆ, ಎಲ್ಲ ಇದೆ, ಅಂದರೂ ಎಕ್ಸ್ಟ್ರಾ ಸಿಗಲಿ ಅಂತ. ಆ್ಯಂಡ್ ಹಾಗೆ ಎಂತ ಒಳ್ಳೆ ಗಂಡನ ಕೊಡಲಿ ಅಂತ. ನಮ್ಮ ಅಪ್ಪ ಅಮ್ಮ ನೋಡ್ತವ್ರು ಏನು ಇಷ್ಟೊಂದೆಲ್ಲ ಯೋಚನೆ ಮಾಡ್ತಾಳೆ ಅಂತ ಅನ್ಕೋತಾರೆ. ಆ್ಯಕ್ಚುಲಿ ನೋ ಗೈಸ್, ಅದೆಲ್ಲ ಫೇಕ್. ಯಾವ ಥರ ಸಿಗಬೇಕು ಅನ್ನೋದೆಲ್ಲ ಅದೆಲ್ಲ ಇಮ್ಯಾಜಿನರಿ. ಇಮ್ಯಾಜಿನ್ ಮಾಡ್ಕೊಂಡಿದ ತಕ್ಷಣ ಅದೇ ಥರ ಸಿಗ್ತಾರೆ ಅಂತ ನಂಬಕ್ಕೆ ಕೂಡ ಆಗಲ್ಲ. what things at what times happen, that things at that times happen. ಸೊ ಗೈಸ್, ಪೂಜೆ ಆಯಿತು. ಈಗ ನಮ್ಮ ಅಜ್ಜಿ ಸ್ನಾನ ಮಾಡ್ಕೊಂಡು ರೆಡಿ ಆದಮೇಲೆ ನಮ್ಮ ಅಜ್ಜಿದು ಐ ಚೆಕಪ್ ಇದೆ. ಸೊ ಐ ಚೆಕಪ್ಪಿಗೆ ಹೋಗಬೇಕು. ಹಾಗೆ ಅಷ್ಟೇ. ಸೊ ಗೈಸ್, ನಾನು ಮಾಡಿರೋ ಡ್ರಾಯಿಂಗ್ನ ತೋರಿಸ್ತೀನಿ ಅಂತ ಹೇಳಿದ್ದಲ್ವ. ಸೊ ಆ ಡ್ರಾಯಿಂಗ್ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಇವಾಗ ಮಮ್ಮಿ ಆಫೀಸ್ ಹತ್ರ ಹೋಗ್ತಾ ಇದ್ದೀವಿ. ಆಟೋ ಬಂದ್ಬಿಟ್ಟಿದೆ, ಬೇಗ ಯಾವಾಗಲೂ ಅದೊಂದು ಗಾಡಿ ಬಿಡ್ತಾರೆ ನಮ್ಮ ಅಜ್ಜಿ. ಇದ್ರೊಳಗಡೆ ಬರ್ತಾರೆ. ಮಮ್ಮಿ ಆಫೀಸ್ ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕೆ ಅದು ಮಾಡ್ತೀವಿ. ಅದು ಮಾಡೋಕ್ಕೆ ಸ್ವಲ್ಪ ರಿಲೀಫ್ ಸಿಗುತ್ತೆ. ಮಮ್ಮಿ ಆಫೀಸ್ ಹತ್ರ ಬಂದಿವಾಗ ಹಂಗೆ ಐ ಚೆಕಪ್ ಕೊಟ್ಟಿರ್ತಾರೆ. ನಿಮಗೆ ಈಗ ವೀಡಿಯೋ ಮಾಡ್ಕೊಂಡು ಬಂದಾಗ ಕ್ಲೀನಾಗಿ ಕುತ್ಕೊಳ್ಳಿ ಅಂತ ಹೇಳಬೇಕು. ಈ ಥರ ನಾನು ಹಿಂಗೆ ಜಡೆ ಹಾಕ್ಕೊಂಡು ನಾವಿಲ್ಲಿ ಕೆಲಸ ಮಾಡ್ಕೊಂಡು ಕುತ್ಕೊಂಡು. ನಮ್ಮ ಮಮ್ಮಿ ಆಫೀಸಿಗೆ ಬಂದರೆ ಇದೆಲ್ಲ ಅಡ್ವಾಂಟೇಜು. ಸರಿ, ನಿಮಿಷ ಚೆನ್ನಾಗಿ ಕೂದು ಬಿಟ್ಕೊಟ್ಟು. ಸೊ ಇವಾಗ ಐ ಚೆಕಪ್ ಮಾಡಿಸ್ಬೇಕಿತ್ತಲ್ಲ, ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೀನಿ ನಾನು ಮತ್ತೆ ಇಬ್ಬರು. ಅವ್ರಿಗೆ ಚೆಕ್ ಮಾಡಿಸ್ಬೇಕು. ನೀರು ಸೊ ಚೆಕ್ ಮಾಡಿಸ್ಬೇಕಿತ್ತಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ಅಲ್ಲಿ ಐ ಚೆಕಪ್ ಮಾಡಿಸ್ಕೊಂಡು ವಾಪಸ್ ಮನೆಗೆ. ಸೊ ಗೈಸ್, ಅದು ನಿನ್ನೆ ನಾನು ಹಾಸ್ಪಿಟಲಲ್ಲಿದ್ದೆ ಅಲ್ವಾ, ಆವಾಗ ಫೋನ್ ಸ್ವಿಚ್ ಆಫ್ ಆಗೋಯಿತು. ಹಾಗಾಗಿ ನಾನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ. ಇವಾಗ ಬೆಳಿಗ್ಗೆ ಎದ್ದು ಅಂಗಡಿಗೆ ಹೋಗಿ ಎಲ್ಲ ತೊಗೊಬಂದಾಗ ತುಂಬ ಅಡುಗೆ ಸಾಮಾನೆಲ್ಲ ತೊಗೊಬಂದೆ, ಅಡುಗೆ ಸಾಮಾನೆಲ್ಲ. ಸೊ ಇವಾಗ ಅದನ್ನೆಲ್ಲ ತೊಗೊಬಂದು ನಮ್ಮಮ್ಮ ಕೊಟ್ಟೆ. ಇವಾಗ ನಾನು ಹೋಗ್ಬಿಟ್ಟು ನನ್ನ ರೂಮ್ ಕ್ಲೀನ್ ಮಾಡಬೇಕು. ಮೆಸ್ ಆಗಿದೆ. ಈ ವಾರ ಕ್ಲೀನ್ ಮಾಡಿರ್ತೀನಿ, ಮತ್ತು ಈ ವಾರ ಮುಗಿಯೋಷ್ಟರಲ್ಲಿ ಮತ್ತೆ ಫುಲ್ ಗಲೀಜಾಗ್ಬಿಟ್ಟಿರುತ್ತೆ. ಆಗ್ಬಿಟ್ಟಿರಲ್ಲ, ನಾನೇ ಮಾಡಿರ್ತೀನಿ. ಮತ್ತೆ ಕ್ಲೀನ್ ಮಾಡೋದು ಅದೇ ಮಿಸ್ ಮಾಡೋದು ಅದೇ ಆಗೋಗ್ಬಿಟ್ಟಿರುತ್ತೆ. ಇವಾಗ ನಂದು ಫುಲ್ಲು ಡ್ರಾಯರ್ಸ್ ಎಲ್ಲ ತೆಗೆದು ಅದೆಲ್ಲ ಕ್ಲೀನ್ ಮಾಡಬೇಕು. ಸೊ ಮಾಡೋಣ ಅಂದರೆ ನೀವೆಲ್ಲ ಮಾಡೋಕ್ಕಾಗಲ್ಲ, ನಾನು ಒಬ್ಬಳೇ ಮಾಡ್ತೀನಿ. ನೀವು ನೋಡಿ. ನಾನು ಆವಾಗ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿದ್ದೆ ಅಲ್ವಾ ಚಿಕ್ಕ ವಯಸ್ಸಲ್ಲಿ, ಆವಾಗ ಇಂದು ಫೋಟೋ ತೋರಿಸ್ತೀನಿ. ಇವಾಗ ಅದು ಸ್ವಲ್ಪ ಜಾಸ್ತಿ ಮೇಕಪ್ ಹಾಕ್ಬಿಟ್ಟಿದ್ದಾರೆ. ಫುಲ್ಲು ಮೆಸ್ಸಪ್ ಆಗಿಬಿಟ್ಟಿದೆ ನನ್ನ ರೂಮು. ನಮ್ಮ ಅಜ್ಜಿ ಒಂದು ಸ್ವಲ್ಪ ಹೆಲ್ಪ್ ಮಾಡಲ್ಲ ಗೈಸ್, ಏನೂ ಹೆಲ್ಪ್ ಮಾಡಲ್ಲ. ಬರೀ ಯಾವಾಗಲೂ ಕುತ್ಕೊಂಡು ಫೋನ್ ನೋಡ್ತಾ ಇರ್ತಾರೆ, ಅದೊಂದೇ ಕೆಲಸ ಮಾಡೋದು. ನೋಡಿ, ಹೇಳಿದ್ರೂ ಕೇರಿಲ್ಲ, ಏನು ಮಾಡೋಕ್ಕಾಗಲ್ಲ. ಇವಾಗ ಎಲ್ಲ ಸಪ್ರೇಟ್ ಮಾಡಬೇಕು.
ಸೆಕೆಂಡ್ PUC ಪೇಪರ್ ಕ್ವಶನ್ ಪೇಪರ್. ಇದು ಯಾವಾಗ ಗೊತ್ತಾ? 7th ಅಲ್ಲ 6th ಐ ಗೆಸ್. 6th ಅಲ್ಲೋ 7th ಅಲ್ಲೋನೋ ಇದು ದಿಯಾ ಡೆಕೋರೇಷನ್ ಮಾಡಕ್ಕೆ ಕೊಟ್ಟಿದ್ರು. ಅವಾಗಿಂದು ಒಳಗಡೆ ಫುಲ್ ಧೂಳು ಆಗ್ಬಿಟ್ಟಿದೆ. ಆ್ಯಂಡ್ ಅದಕ್ಕೆ ಪ್ರೈಸ್ ಬಂದಿತ್ತು. ಆ ಪ್ರೈಸ್ ಬಂದಿರೋದನ್ನ ಇದು ವಾಲ್ ಮೇಲೆ ಹಾಕಿದ್ದೀನಿ ತೋರಿಸ್ತೀನಿ. ಇದು ಕ್ರೌನ್ ಹೋಗ್ಬಿಟ್ಟು ಬೇರೆದಾಗ್ಬಿಟ್ಟು ಡ್ರೋನ್ ಆಗ್ಬಿಟ್ಟು ವಾವ್, ವೆರಿ ಗುಡ್. ಈ ತರನೇ ಬಿಸಾಕ್ಬೇಕು ಇದನ್ನ. ಸೊ ಎಲ್ಲ ಫುಲ್ ಕ್ಲೀನ್ ಮಾಡಾಯ್ತು ಗೈಸ್. ನಾನೊಬ್ಬಳೇ ಮಾಡಿರೋದು, ನಮ್ಮ ಅಜ್ಜಿ ಏನು ಮಾಡಿಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಏನು ಸ್ವ್ಯಾಗ್ ಆಟಿಟ್ಯೂಡ್ ಅಂದರೆ. ಸರಿ, ಇವಾಗ ಫಸ್ಟ್ ತೋರಿಸ್ತೀನಿ. ಇದು ನಾನು ಬರೀ ಡ್ರಾಯರ್ ಕ್ಲೀನ್ ಮಾಡಿರೋದಿನ್ನ. ನಮ್ಮಮ್ಮ ಬಂದರು. ವಾವ್, ಅಪರೂಪಕ್ಕೆ ಅದು 1 ವರ್ಷಕ್ಕೆ 2 ವರ್ಷಕ್ಕೊಂದ್ಸರಿ ಡ್ರಾರ್ನ ಕ್ಲೀನ್ ಮಾಡ್ಕೊಳ್ತಾಳೆ. ಅದು ಬೈದಾಗ. ನೋ ವೇ. ನೋಡಿ ಅದಕ್ಕೆ ಹಾಗೆ ಇದ್ರದ್ದೆಲ್ಲನ. ಆಮೇಲೆ ಇದು ಬ್ಯಾಗು. ಆಮೇಲೆ ಇಲ್ಲಿ ನನ್ನ ಸಿಲ್ವರ್ ಜ್ಯುವೆಲ್ರಿ ಬಾಕ್ಸ್, ಅಲ್ಲಿ ಸ್ಟಿಕ್ಕರ್, ಅದು ಹಳೆ ಫೋನ್ OnePlus ಫೋನ್ದು ಬ್ಯಾಟ್ರಿ. ಆಮೇಲೆ ಶಡಪ್, ಇದು ನನ್ನ ಕಾಲೇಜ್ ಥಿಂಗ್ಸ್. ಆಮೇಲೆ ನೇಲ್ ಆರ್ಟ್ದು ಡಿಸೈನ್ ಇದಿಲ್ವೇ? ಐತೆ ನೋಡು. ಮುರ್ದಾಕ್ಬಿಟ್ಟ ಸಮಾಧಾನನ. ಬಂತಲ್ಲ, ಕಾಸ್ಟ್ಲಿ ಬಂದ ತಕ್ಷಣ ಅದನ್ನೆಲ್ಲ ಎತ್ಬಿಡೋದು. ನೋಡು ಇಷ್ಟೇ. ಬೆಡ್ಶೀಟ್ ಚೇಂಜ್ ಮಾಡಬೇಕು. ಅಮ್ಮವ್ರೆ ಇನ್ನೂ ಏನೇನಿದೆ? ಅಮ್ಮವ್ರೆ ಇನ್ನೂ ಏನೇನು ಕೆಲಸ ಮಾಡ್ಬೇಕು ಹೇಳಿ? ಅದಷ್ಟೇ ಸಾಕು ಅಮ್ಮವ್ರೆ? ಸರಿ ಅಮ್ಮವ್ರೆ, ಮಾಡ್ಬಿಡ್ತೀನಿ. ನೀವು ಆರಾಮಾಗಿ ಮುಂದೆ ಮಲ್ಕೊಬಿಡಿ. ಯಾರ್ಯಾರು ಬರ್ತಾರೋ ಮರೆ ಈ ಮನೆಯಾಗ? ನಾನೆಲ್ಲ ಮಾಡಿಕ್ತೀನಿ. ಹಾಂ, ಧೂಳೆಲ್ಲ ನನ್ನ ಮೂಗೊಳಗಡೆ ಹೋಗ್ತಾಯಿದೆ. ಇದು ನನ್ನ ಯೂನಿಕಾರ್ನ್. ಸ್ವಲ್ಪ ಸೊತ್ತೋಗ್ಬಿಟ್ಟಿದೆ, ಅಡ್ಜಸ್ಟ್ ಮಾಡಿ. ಪಾಂಡನ ತೋರಿಸ್ತಾರೆ. ಇದೇ ಸ್ವಲ್ಪ ಉದ್ದ ಇದೆ ನನಗಿನ್ನ, ಅಡ್ಜಸ್ಟ್ ಮಾಡ್ಕೊಡಿ. ಸ್ವಲ್ಪ ಓವರ್ ಆಕ್ಟಿಂಗ್ ಆಯಿತು ಗೊತ್ತು, ಅಂದ್ರೆ ಅಡ್ಜಸ್ಟ್. ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ಗೈಸ್, ಆಕ್ಚುಲಿ ಇದು ನಮ್ಮ ದಿಂಬು ತಂದಾಗ ಬೆಳ್ಳಗೆ ಇತ್ತು. ಅದು ಟ್ಯಾನ್ ಆಗ್ಬಿಟ್ಟಿದೆ, ಸ್ವಲ್ಪ ಟ್ಯಾನ್ ಆಗ್ಬಿಟ್ಟಿದೆ ಅಷ್ಟೇ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಎಲ್ಲ ಕೆಲಸ ಮುಗಿದು ಗೈಸ್. ತಿಂಡಿ ಹಾಕೊಡ್ವಾ? ಬೆಳಗ್ಗೆಯಿಂದ ಕೆಲಸ ಮಾಡಿರೋ ನಾನು. ಬೆಳಗ್ಗೆಯಿಂದ ಕೆಲಸ ಮಾಡಿರೋ ನಾನು. ಇಲ್ಲ, ಕೇಳಬಾರ್ದು. ನೀನ್ ಕೇಳಿ ಮತ್ತೆ ಇವಾಗ. ಇಲ್ಲ, ಕೇಳಿ ಇವಾಗ ಟಿಫನ್ ಅಂತ ಹೇಳಮ್ಮ. ಟಿಫನ್ ಹಾಕೊಡ್ತಾನ. ಹಾ, ಬೆಳಗಿಂದ ನಾನು ಕೆಲಸ ಮಾಡಿ ಸಾಕಾಗಿದೆ, ನೀನ್ ಕೆಲಸ ಮಾಡ್ಕೊ. ಊಟ ಹಾಕೊಡ್ಬೇಕಾ? ಇದು ನಿನ್ ಡೈಲಾಗ್. ಏನು ಅಮ್ಮ, 100 ರೂಪಾಯಿ ಆಕ್ಟಿಂಗ್ ಮಾಡಿದ್ರೆ 500 ರೂಪಾಯಿ ಆಕ್ಟಿಂಗ್ ಆಡ್ತಾರೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬಿಡಿ. ಬಾ ಮಾಡಿ. ಸೊ ಇಷ್ಟೇ ನನ್ನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಲವ್ ಯು ಆಲ್, ಬಾಯ್. ಅಷ್ಟೇ.